ಆಸರೆ ಟಿವಿಯ ಸತ್ಯವೇದ ಶಾಲೆಯ ಕಾರ್ಯಕ್ರಮ ವೀಕ್ಷಕರಿಗೆ ಈ ದಿನದ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೃದಯಪೂರ್ವಕವಾದ ಸ್ವಾಗತ ಕೋರುತ್ತೇನೆ. ಪ್ರಿಯರೇ, ನಾವು ಕಳೆದ ಕಾರ್ಯಕ್ರಮದಲ್ಲಿ ಅಪೊಸ್ತಲ ಕೃತ್ಯದ ಕುರಿತು ಅದರ ಹಿನ್ನೆಲೆ, ಗ್ರಂಥಕರ್ತನು, ಅದರ ವಿಭಾಗಗಳನ್ನು ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು ಈ ದಿನ ಅಪೊಸ್ತಲ ಕೃತ್ಯದಲ್ಲಿರುವಂಥ ಪ್ರಾರ್ಥನೆಗಳನ್ನು ಕುರಿತು ನಾವು ಕಲೀಲಿಕ್ಕಿದ್ದೇವೆ. ಅಪೊಸ್ತಲ ಕೃತ್ಯದಲ್ಲಿ ಪ್ರಾರ್ಥನೆ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಇವತ್ತು ನಾವು ಮುಂದೆ ಹೋಗೋಣ. ಕರ್ತನಲ್ಲಿ ನನ್ನ ಪ್ರಿಯರೇ, ನಾವು ಕಳೆದ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದ್ದೇವೆ, ಅಪೊಸ್ತಲ ಕೃತ್ಯದ 28 ಅಧ್ಯಾಯಗಳಲ್ಲಿ 25 ವಿವಿಧ ಪ್ರಾರ್ಥನೆಗಳನ್ನು ಶ್ರೀ ಲೂಕನು ದಾಖಲಿಸಿರುವುದನ್ನು ನಾವು ಕಂಡುಕೊಳ್ತೀವಿ. ಅದರ ಅರ್ಥ ಪ್ರತಿಶತ 89% ಪ್ರಾರ್ಥನೆಗಳ ದಾಖಲೆ ಅಪೊಸ್ತಲ ಕೃತ್ಯದಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಅದರಿಂದಾಗಿ ಅಪೊಸ್ತಲ ಕೃತ್ಯ ಈ ಪುಸ್ತಕಕ್ಕೆ ಪ್ರಾರ್ಥನೆಗಳ ಪುಸ್ತಕ ಅಂತ ಕೂಡ ನಾವು ಕರೀಲಿಕ್ಕೇನಿದೆ ಸಾಧ್ಯವಿದೆ, ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕಾಗಿ ಈ ದಿನ ಅಪೊಸ್ತಲ ಕೃತ್ಯದಲ್ಲಿ ಪ್ರಾರ್ಥನೆ ಅನ್ನುವಾಗ ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಪ್ರಾರ್ಥನೆ ಬಹಳ ಪ್ರಧಾನವಾದ ವಿಚಾರ. ಒಂದು ದೇವರ ಸೇವಕರು ಹೀಗೆ ಹೇಳ್ತಾರೆ, ಪ್ರಾರ್ಥನೆಯು ದೇವರ ಹೃದಯವನ್ನು ಬದಲಾಯಿಸುತ್ತದೆ. ಪ್ರಾರ್ಥನೆಯು ದೇವರ ಹೃದಯವನ್ನು ಬದಲಾಯಿಸುತ್ತದೆ. ಅದು ಮಾತ್ರವೇ ಅಲ್ಲ, ದೇವರ ಸಿಂಹಾಸನವನ್ನು ಪ್ರಾರ್ಥನೆಯು ಕದಲಿಸುತ್ತದೆ. ಹಾಗಾದರೆ ನಾನು ಮತ್ತು ನೀವು ನಂಬಿಗಸ್ತರಾಗಿ ಕರ್ತನ ಮುಂದೆ ಬಂದು ನಾವು ಮೊರೆ ಇಡುವಾಗ, ವಿಜ್ಞಾಪಿಸುವಾಗ, ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. ದೇವರ ಹೃದಯವನ್ನು ಬದಲಾಯಿಸುವಂಥ ಸಾಮರ್ಥ್ಯ, ದೇವರ ಸಿಂಹಾಸನವನ್ನು ಕದಲಿಸುವಂಥ ಬಲ ಪ್ರಾರ್ಥನೆಯಲ್ಲಿದೆ. ಅಂದರೆ ಪ್ರಾರ್ಥನೆಯ ಒಂದು ವಿಶೇಷತೆಯನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಅನೇಕ ಅನುಭವಿಸ್ತಾ ದೇವರ ಸೇವಕರು ಹೇಳುವಂಥ ಮಾತೇನೆಂದರೆ, ಪ್ರಾರ್ಥನೆ ದೈವ ಭಕ್ತನ ಉಸಿರು. ಪ್ರಾರ್ಥನೆ ಆತ್ಮಿಕ ಮನುಷ್ಯನ ಉಸಿರು. ಅದು ಆತ್ಮಿಕ ಮನುಷ್ಯನ ಹೃದಯದ ಬಡಿತ ಮತ್ತು ನಾಡಿಯ ಮಿಡಿತ ಅಂತ ನಾವು ನೋಡ್ಕೊಳ್ತೀವಿ. ಪ್ರಾರ್ಥನೆ ಇಲ್ಲದೆ ನಾವು ಕಡೆಯವರೆಗೆ ವಿಶ್ವಾಸ ಜೀವನದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಾರ್ಥನೆ ಇಲ್ಲದೆ ನಾವು ನಮ್ಮ ಜೀವನದಲ್ಲಿ ದೇವರಿಂದ ಅದ್ಭುತ ಅತಿಶಯಗಳನ್ನು ಹೊಂದಿಕೊಳ್ಳುವುದಕ್ಕೂ ಕೂಡ ಆಗುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥಿಸಲೇಬೇಕು. ಪ್ರಾರ್ಥನೆ ಮುಖೇನ ದೇವರ ಪವಿತ್ರವಾದ ಪಾದಗಳಿಗೆ ನಾವು ಬರಬೇಕಾಗಿದೆ. ಅದಕ್ಕಾಗಿ ಅಪೊಸ್ತಲನಾದಂಥ ಪೇತ್ರನು ಕೂಡ, ಪೌಲನು ಕೂಡ ಅನೇಕ ವರ್ತಿ ಪ್ರಾರ್ಥನೆಯ ಮಹತ್ವವನ್ನು ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ಪ್ರಕಾರ ಈ ಒಂದು ಅಪೊಸ್ತಲ ಕೃತ್ಯದ ಗ್ರಂಥಕರ್ತನು ಕೂಡ ಪ್ರಾರ್ಥನೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವುದನ್ನು ನಾವು ಕಂಡುಕೊಳ್ತೇವೆ. ನಾವು ಮೊದಲನೇದಾಗಿ ನಾವು ನೋಡುವಾಗ ಈ ಅಪೊಸ್ತಲ ಕೃತ್ಯದಲ್ಲಿರುವಂಥ 25 ವಿವಿಧ ಪ್ರಾರ್ಥನೆಗಳಲ್ಲಿ ಮೊದಲೇ ಒಂದು ಅಂಶ ಏನಂತಂದರೆ, ನಾವು ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 12ರಿಂದ 14ನೇ ವಾಕ್ಯದಲ್ಲಿ ನೋಡುವಂಥ ಮೇಲಂತಸ್ತಿನಲ್ಲಿ ಶಿಷ್ಯರೆಲ್ಲರೂ ಮಾಡಿದ ಪ್ರಾರ್ಥನೆ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರಂದರೆ ಪೇತ್ರ, ಯೋಹಾನ, ಯಾಕೋಬ, ಅಂದ್ರೆಯ, ಫಿಲಿಪ್ಪ, ತೋಮ, ಬಾರ್ತಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬನ ಯೂದ ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಆಜ್ಞೆಯ ಮೇರೆಗೆ ನೀವು ಹೊರಟು ಹಿಂದಿರುಗಿ ಯೆರೂಸಲೇಮಿಗೆ ಹೋಗ್ರಿ, ತಂದೆಯು ವಾಗ್ದಾನ ಮಾಡಿದ್ದನ್ನು ಅಲ್ಲಿಂದ ಕಾಯ್ದು ನೀವು ಹೊಂದ್ಕೊಳ್ರಿ ಅಂತ ಹೇಳೋದ ಪ್ರಕಾರ, ಮತ್ತು ಸ್ವರ್ಗಕ್ಕೆ ಕರ್ತನಾದ ಯೇಸು ಎತ್ತಲ್ಪಟ್ಟ ಮೇಲೆ ಆತನ ಆಜ್ಞೆಯನ್ನು ಪಾಲಿಸಿದಂಥ ಶಿಷ್ಯ ಮಂಡಳಿ, ಅಲ್ಲಿದ್ದಂಥ ಭಕ್ತರ ಮಂಡಳಿ ಅವರೀಗ ಯೆರೂಸಲೇಮಿಗೆ ಹಿಂದಿರುಗಿ ಬರ್ತಾರೆ. ಅವರು ತಾವು ತಂಗ್ತಾ ಇದ್ದಂಥ ಮೇಲಂತಸ್ತಿನ ಮನೆಗೆ ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಅವರು ಸತತವಾಗಿ, ಅಂದರೆ ನಿರಂತರವಾಗಿ ಎಡಬಿಡದೆ ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ. ಅದಕ್ಕಾಗಿ ನಾವು ನೋಡುವಂಥ ಅಪೊಸ್ತಲ ಕೃತ್ಯದ ಮೊದಲ ಪ್ರಾರ್ಥನೆ ಅಂಶ ಏನಂದರೆ ಮೇಲಂತಸ್ತಿನಲ್ಲಿ ಶಿಷ್ಯರೆಲ್ಲರ ಪ್ರಾರ್ಥನೆ. ದೇವರ ವಾಕ್ಯ ಹೇಳ್ತದೆ, ಈ ಮೇಲಂತಸ್ತಿನ ಪ್ರಾರ್ಥನೆಯಲ್ಲಿ ಅಪೊಸ್ತಲರು ಮಾತ್ರವೇ ಅಲ್ಲ, ಅಲ್ಲಿ ಯೇಸು ಸ್ವಾಮಿಯವರ ಶಾರೀರಿಕವಾದ ತಾಯಿಯಾದ ಮರಿಯಮ್ಮನವರಿದ್ದರು, ಜೊತೆಗಿನ ಅನೇಕ ಮಂದಿ ಸಹೋದರಿಯರಿದ್ದರು. ಹೀಗೆ 120 ಮಂದಿ ಏಕ ಮನಸ್ಸುಳ್ಳವರಾಗಿ ದೇವರನ್ನು ಅವರು ಪ್ರಾರ್ಥಿಸ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ ಅಂತ ನಾವು ಕಂಡುಕೊಳ್ತೇವೆ. ಅದೇ ರೀತಿಯಾಗಿ
ನಾವು ಎರಡನೇದಾಗಿ ನಾವು ನೋಡುವಾಗ ಮತ್ತಿಯನ ಆಯ್ಕೆಗಾಗಿ ಶಿಷ್ಯರ ಪ್ರಾರ್ಥನೆ. ಮತ್ತಿಯನೆಂಬಂಥ ಇನ್ನೊಬ್ಬ ವ್ಯಕ್ತಿಯನ್ನು ಇಸ್ಕರಿಯೋತ ಯೂದನ ಬದಲಾಗಿ ಅವರು ಆರಿಸ್ಕೊಳ್ತಾರೆ. ಆ ಒಂದು ಪ್ರಾರ್ಥನೆ ಕುರಿತು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 23ರಿಂದ 26ನೇ ವಾಕ್ಯಗಳಲ್ಲಿ ನಾವು ಓದ್ತೇವೆ. ಇಲ್ಲಿ ನಾವು ನೋಡುವಾಗ ನೋಡಿ, ಅವರು ಬಾಸಬನೆಂಬ ಯೋಸೇಫನನ್ನು ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೇ, ಎಲ್ಲರ ಹೃದಯವನ್ನು ಬಲ್ಲಾತನೇ, ಯೂದನು ಅಪೊಸ್ತಲತನವೆಂಬ ಈ ಸೇವಾಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು ಎಂದು ಹೇಳಿದರು. ಆಮೇಲೆ ಅವರಿಗೋಸ್ಕರ ಚೀಟು ಹಾಕಿದರು. ಚೀಟು ಮತ್ತಿಯನಿಗೆ ಬಂದದರಿಂದ ಅವನು 11 ಮಂದಿ ಅಪೊಸ್ತಲರ ಸಂಗಡ ಸೇರಿ ಎಣಿಸಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ 12 ಮಂದಿ ಆರಿಸಲ್ಪಟ್ಟಂಥ ಶಿಷ್ಯ ಮಂಡಳಿಯಲ್ಲಿ ಇಸ್ಕರಿಯೋತ ಯೂದನು ಈಗಾಗಲೇ ದೇವರ ವಾಕ್ಯ ಮುಂದೆ ತಿಳಿಸಲ್ಪಟ್ಟ ಪ್ರಕಾರ ಕರ್ತನಾದ ಯೇಸುವನ್ನು ಹಿಡ್ಕೊಟ್ಟು ಅವನು ನಾಶವಾಗಿ ಹೋಗ್ತಾನೆ. ಆದರೆ ಅವನ ಬದಲಾಗಿ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಆರಿಸಲ್ಪಡ್ತಾನೆ ಪ್ರಾರ್ಥನಾ ಪೂರ್ವಕವಾಗಿ, ಅವನು ಮತ್ತಿಯನೆಂಬಂಥ ವ್ಯಕ್ತಿ. ಅದಕ್ಕಾಗಿ ಆ ಆಯ್ಕೆಗೋಸ್ಕರ ಶಿಷ್ಯರೆಲ್ಲರೂ ಸೇರಿ ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ನಂತರದಲ್ಲಿ ನಾವು 3ನೇದಾಗಿ ನೋಡುವಾಗ ಆತ್ಮನ ಅಭಿಷೇಕಕ್ಕಾಗಿ ಶಿಷ್ಯರ ಪ್ರಾರ್ಥನೆ. ದೇವರ ವಾಗ್ದಾನವಾಗಿರುವಂಥ ಪವಿತ್ರಾತ್ಮನನ್ನು ಹೊಂದುವುದಕ್ಕಾಗಿ ಅವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸಿರೆಂದು ದೇವರ ವಾಕ್ಯ ಹೇಳ್ತದೆ. ಅದನ್ನು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 1ರಿಂದ 4ನೇ ವಾಕ್ಯದಲ್ಲಿ ಓದುವಾಗ ಅವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸ್ತಾ ಇರುವಾಗ ಆ ಪಂಚಶತಮ ದಿನದ ಹಬ್ಬದಂದು ಪವಿತ್ರಾತ್ಮನು, ದೇವರ ವಾಗ್ದಾನದ ಆತ್ಮನು ಅವರೆಲ್ಲರ ಮೇಲೆ ಇಳಿದು ಬಂದನೆಂದು ನಾವು ಓದ್ಕೊಳ್ತೇವೆ. ಮತ್ತು ದೇವರ ಶಕ್ತಿಯಿಂದ, ದೇವರ ಬಲದಿಂದ, ದೇವರ ಆತ್ಮನಿಂದ ಅವರು ತುಂಬಲ್ಪಟ್ಟರೆಂದು ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಅವರು ದೇವರ ಸೇವೆಗೆ ಒಂದು ವಿಶೇಷ ಕೃಪೆಯನ್ನು, ವಿಶೇಷ ಶಕ್ತಿಯನ್ನು ಅವರು ಹೊಂದ್ಕೊಂಡು ಮುಂದೆ ಹೋದ್ರಂತ ನಾವು ನೋಡ್ತೇವೆ. ಆ ಕುರಿತು ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ರಿಂದ 4ನೇ ವಾಕ್ಯಗಳಲ್ಲಿ ಓದ್ತೇವೆ. ಅದು ಮಾತ್ರವಲ್ಲ, ಇಂಥ ಒಂದು ಪ್ರಾರ್ಥನೆಯ ವಾತಾವರಣದಲ್ಲಿಯೇ ಕರ್ತನ ಒಂದು ದೇವರ ಸಭೆ ಹುಟ್ಟುವುದನ್ನು ನಾವು ನೋಡ್ತೀವಿ. ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನ ಸಭೆಯ ಉಗಮ ಅಂದರೆ ಆ ಹುಟ್ಟುವಂಥ ಅನುಭವ ಎಲ್ಲಿತ್ತಂದರೆ ದೇವ ಮಕ್ಕಳ ಪ್ರಾರ್ಥನೆಯ ಫಲ, ಆತ್ಮಾಭಿಷೇಕದ ಫಲವಾಗಿ ಆ ಪಂಚಶತಮ ದಿನದ ಅನುಭವದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸಭೆ ಹುಟ್ಟುವುದನ್ನು ನಾವಿಲ್ಲಿ ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ನೋಡುವಂಥದ್ದು ಆತ್ಮಾಭಿಷೇಕಕ್ಕಾಗಿ ಶಿಷ್ಯರ ಪ್ರಾರ್ಥನೆ. 4ನೇದಾಗಿ ನಾವು ನೋಡುವಾಗ ಧೈರ್ಯದಿಂದ ಕರ್ತನ ಕುರಿತು ಸಾಕ್ಷಿಗಾಗಿ ಶಿಷ್ಯರ ಪ್ರಾರ್ಥನೆ. ನಾವು ಧೈರ್ಯವಾಗಿ ಸುವಾರ್ತೆ ಸಾರಬೇಕು, ಧೈರ್ಯದಿಂದ ಸಾಕ್ಷಿ ಹೇಳಬೇಕೆಂಬುದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶಿಷ್ಯರು. ಅದನ್ನು ನಾವು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 29ರಿಂದ 31ನೇ ವಾಕ್ಯದಲ್ಲಿ ಕಂಡುಕೊಳ್ತೇವೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 29ರಿಂದ 31ನೇ ವಾಕ್ಯದಲ್ಲಿ ಓದುವಾಗ ಆ ಸತ್ಯವನ್ನು ನಾವು ಕಂಡುಕೊಳ್ತೇವೆ. ಇಲ್ಲಿ ಆ ಅಪೊಸ್ತಲರಿಗೆ ಸುವಾರ್ತೆ ಸಾರದ ಹಾಗೆ ಅಂದಿನ ಧಾರ್ಮಿಕ ಮುಖಂಡರುಗಳು, ಶಾಸ್ತ್ರಿಗಳು, ಪರಿಸಾಯರುಗಳು, ಸದ್ದುಕಾಯರುಗಳು ವಿರೋಧ ಮಾಡ್ತಾರೆ. ಮತ್ತಾಂಧ ಶಕ್ತಿಗಳಲ್ಲಿ ವಿರೋಧ ಮಾಡುವುದನ್ನು ನಾವು ನೋಡ್ತೀವಿ. ಅಂಥ ಸಂದರ್ಭದಲ್ಲಿ ಅವರು ಧೃತಿಗೆಡದೆ, ಸೋತು ಹೋಗದೆ ಧೈರ್ಯವಾಗಿ ಸುವಾರ್ತೆ ಸಾರಬೇಕೆಂಬುದಕ್ಕೋಸ್ಕರ ಏನು ಮಾಡ್ತಿದ್ದಾರೆ? ಪ್ರಾರ್ಥಿಸ್ತಾ ಇದ್ದಾರೆ. ಅದನ್ನು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಹೀಗೆ ನಾವು ನೋಡ್ತೀವಿ. ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು, ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಅವರೆಲ್ಲ ಸೇರಿ ಏಕ ಧ್ವನಿಯಿಂದ ಏನು ಮಾಡ್ತಿದ್ದಾರೆ? ಅವರು ಗಟ್ಟಿಯಾದ ಧ್ವನಿಯಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಒಡೆಯನೇ, ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ, ನೀನು ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ರೇಗಿದರು? ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರು? ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತರು, ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡರು ಎಂದು ಹೇಳಿಸಿದೆಯಲ್ಲವೇ? ಆ ಮಾತಿಗನುಸಾರವಾಗಿಯೇ ಈ ಪಟ್ಟಣದಲ್ಲಿ ಹೆರೋದನು, ಪಂತ್ಯ ಪಿಲಾತನು ನೀನು ಅಭಿಷೇಕಿಸಿದ್ದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು, ನಿನ್ನ ಸಂಕಲ್ಪವು ಮೊದಲೇ ನೇಮಿಸಿದ್ದನ್ನೇ ನಡೆಸಿದರು. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವೂ, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು.
ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಅಪೊಸ್ತಲ ಕೃತ್ಯದಲ್ಲಿ ಶ್ರೀ ಲೂಕನ ದಾಖಲಿಸಿದ ಒಂದು 4ನೆಯ ಅಂಶ ಏನಂತಂದರೆ, ಪ್ರಾರ್ಥನೆ ಕುರಿತು ಧೈರ್ಯದಿಂದ ಸಾಕ್ಷಿ ಹೇಳುವುದಕ್ಕಾಗಿ ಶಿಷ್ಯರು ದೇವರನ್ನು ಬೇಡಿದರು ಎಂಬುದಾಗಿ ನಾವು ನೋಡ್ತೇವೆ. 5ನೇದಾಗಿ ನಾವು ನೋಡುವಾಗ ಸೇವೆಗಾಗಿ ಹಸ್ತಾರ್ಪಣೆಯ ಪ್ರಾರ್ಥನೆ. ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ನಾವು ಓದ್ಕೊಳ್ತೇವೆ, ಅಪೊಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು. ಈ ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಗಮನಿಸುವಂಥ ಸಂಗತಿ ಏನಂತಂದರೆ, ಸಭೆಯಲ್ಲಿರುವಂಥ ಲೌಕಿಕ ಸೇವಾ ಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ಅಪೊಸ್ತಲರು ಒಂದು 7 ಮಂದಿ ಸಹಾಯಕರನ್ನು ಅವರು ನೇಮಿಸುವುದಕ್ಕೆ ಅವರು ಮನಸ್ಸು ಮಾಡ್ತಾರೆ. ಅದೇ ಪ್ರಕಾರ ಆರಿಸಲ್ಪಡ್ತಾರೆ. ಆ 7 ಮಂದಿಯನ್ನು ಪ್ರಾರ್ಥನಾ ಪೂರ್ವಕವಾಗಿ ನೇಮಿಸ್ತಾರೆ ಸೇವೆ ನಿಮಿತ್ತವಾಗಿ. ಅದರ ಕುರಿತಾಗಿ ನಾವು ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಹಾಗೆ ನೇಮಿಸಲ್ಪಟ್ಟಂಥ ವ್ಯಕ್ತಿಗಳ ಅಪೊಸ್ತಲರು ಏನು ಮಾಡ್ತಾರೆ, ಅವರುಗಳ ಮೇಲೆ ಅಧಿಕಾರವನ್ನು ಹಸ್ತಾಂತರಿಸುವ, ಅವರನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರತಿಷ್ಠೆ ಮಾಡುವ ಸಲುವಾಗಿ, ಅದರ ಸಂಕೇತವಾಗಿ ಅವರ ಮೇಲೆ ಹಸ್ತಾರ್ಪಣೆಗಳನ್ನು ಮಾಡಿ ಕೈಗಳನ್ನಿಟ್ಟು ಪ್ರಾರ್ಥಿಸಿರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾಗಿ ಸೇವೆಗಾಗಿ ಹಸ್ತಾರ್ಪಣೆಯ ಪ್ರಾರ್ಥನೆ. 6ನೇದಾಗಿ ನಾವು ನೋಡುವಾಗ ದೈವ ಭಕ್ತನಾದ ಸ್ತೆಫನನ ಅಂತಿಮವಾದ ಪ್ರಾರ್ಥನೆ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯದ 60ನೇ ವಾಕ್ಯದಲ್ಲಿ ಹಿಂಸೆಗಳು ವಿರೋಧಗಳ ಒಂದು ನಡುವಿನಲ್ಲಿಯೂ ಕೂಡ ಆತನ ಮೇಲೆ ಕಲ್ಲುಗಳು ಬೀಳುವಂಥ ಸಂದರ್ಭದಲ್ಲಿ ಕೂಡ ಅವನು ಏನು ಪ್ರಾರ್ಥನೆ ಮಾಡ್ತಿದ್ದಾನೆ ಸ್ತೆಫನನು? 60ನೇ ವಾಕ್ಯದಲ್ಲಿ ಓದುವಾಗ, ಕರ್ತನ ಹೆಸರನ್ನು ಹೇಳಿ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಎಂಬುದಾಗಿ ನಾವು ನೋಡ್ತೀವಿ. ಮೊದಲ ಸಭೆಯ ರಕ್ತ ಸಾಕ್ಷಿಯಾದಂಥ ಯೇಸು ಕ್ರಿಸ್ತನ ಸಾಕ್ಷಿಯಾದಂಥ ಸ್ತೆಫನನು ಜನಗಳು ವಿರೋಧಿಸಿ ಕೊಲ್ಲುವಂಥ ಸಂದರ್ಭದಲ್ಲೂ ಕೂಡ ನಂಬಿಕೆಯಿಂದ ತನ್ನ ಆತ್ಮವನ್ನು ಕರ್ತನಾದ ಯೇಸು ಕ್ರಿಸ್ತನ ಕೈಗೆ ಒಪ್ಪಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಮತ್ತು ತನ್ನನ್ನು ಹಿಂಸಿಸುವ ಜನಗಳನ್ನು ಶಿಕ್ಷಿಸಿದ ಹಾಗೆ ಅವರನ್ನು ಕ್ಷಮಿಸಬೇಕಂತ ಹೇಳಿ ಅಲ್ಲಿ ಪ್ರಾರ್ಥಿಸುವುದನ್ನು ನಾವು ನೋಡ್ತಾ ಇದ್ದೀವಿ. 7ನೇದಾಗಿ ನಾವು ನೋಡುವಾಗ ಸಮರಿಯರು ಅಭಿಷೇಕವನ್ನು ಹೊಂದುವ ಹಾಗೆ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. 8ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ಓದುವಾಗ ಸಮಾರ್ಯದ ಜನಗಳು, ಇಲ್ಲಿ ದೇವರ ವಾಕ್ಯದಲ್ಲಿ ಓದ್ತೀವಿ 8:14 ಅಪೊಸ್ತಲ ಕೃತ್ಯ, ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಹಾಗಾದರೆ ಆ ಸಮಾರ್ಯದ ಜನಗಳು ಸುವಾರ್ತೆ ಕೇಳಿ ಅವರು ಸ್ವಾಮಿಯನ್ನು ನಂಬಿದರೂ ಕೂಡ ಇನ್ನೂ ಕೂಡ ಅವರು ದೇವರ ವಾಗ್ದಾನವಾದ ಪವಿತ್ರಾತ್ಮನನ್ನು ಹೊಂದಿರಲಿಲ್ಲ. ಅದಕ್ಕಾಗಿ ಯೆರೂಸಲೇಮಿನಲ್ಲಿದ್ದ ಭಕ್ತ ಮಂಡಳಿ ಇದನ್ನು ಕೇಳುವಾಗ ಆ ಸಮಾರ್ಯರು ಕೂಡ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದುವ ಹಾಗೆ ಅವರನ್ನು ಪ್ರಾರ್ಥನೆಯಲ್ಲಿ ನಡೆಸುವುದಕ್ಕಾಗಿ ಅಪೊಸ್ತಲನಾದ ಪೇತ್ರ ಮತ್ತು ಯೋಹಾನರನ್ನು ಕಳಿಸಿಕೊಟ್ಟದಾಗಿ ನಾವು ನೋಡ್ತೀವಿ. ಅಲ್ಲಿಗೆ ಬಂದಂಥ ಪೇತ್ರ ಯೋಹಾನರು ಅವರಿಗೆ ಪವಿತ್ರಾತ್ಮ ವರ ದೊರೆಯಬೇಕೆಂದು ಪ್ರಾರ್ಥಿಸ್ತಾರೆ. ಆ ಪ್ರಾರ್ಥನೆ ಫಲವಾಗಿ ನಾವು ನೋಡ್ತೀವಿ 16ನೇ ವಾಕ್ಯದಲ್ಲಿ, ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾತ್ರ ಮಾಡಿಸಿಕೊಂಡಿದ್ದರು. ಆದರೆ ಅಪೊಸ್ತಲರು ಅವರ ಮೇಲೆ ಕೈಗಳನ್ನು ಇಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಹಾಗಾದರೆ ಇಲ್ಲಿ ಪವಿತ್ರಾತ್ಮ ದಾನಕ್ಕೋಸ್ಕರ ಸಮಾರ್ಯದ ಭಕ್ತ ಮಂಡಳಿ ಅಭಿಷೇಕ ಹೊಂದುವುದಕ್ಕಾಗಿ ಅಪೊಸ್ತಲರು ಮಾಡಿದಂಥ ಪ್ರಾರ್ಥನೆ. 8ನೇದಾಗಿ ನಾವು ನೋಡುವಾಗ ಪರಿವರ್ತನೆ ಹೊಂದಿದ ಸೌಲನ ಪ್ರಾರ್ಥನೆ. ನಮಗೆ ಗೊತ್ತಿದೆ ಸೌಲನು ಯಾರಾಗಿದ್ದನು, ಅವನ ಸಾಕ್ಷಿ ಅದ್ಭುತವಾದ ಸಾಕ್ಷಿ. ಹಾಗಾದರೆ ದೇವರ ವಾಕ್ಯದಲ್ಲಿ ಓದುವಾಗ ನಾವು ಓದ್ತೀವಿ 9ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ, ಅಂಥ ಕ್ರೈಸ್ತ ಸಭೆಯ ಹಿಂಸಕನು, ದೇವ ಸೇವಕರುಗಳನ್ನು ದೇವರ ಮಕ್ಕಳನ್ನು ಕೊಂದು ಹಾಕುವಂಥ ಪ್ರಯತ್ನದಲ್ಲಿದ್ದಾತನು ಆಗಿದಂಥ ಸೌಲನು ದೇವರಿಂದ ಸಂಧಿಸಲ್ಪಟ್ಟು ಮಾನಸಾಂತರಪಟ್ಟಾಗ ಏನಾಗ್ತಾ ಇದೆ? 10ನೇ ವಾಕ್ಯದಲ್ಲಿ ಓದುವಾಗ, ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು, ಕರ್ತನೇ ಈಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆಯ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬುವನನ್ನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡುತ್ತಾನೆ. ಈ ಸಾಕ್ಷಿಯನ್ನು ಯಾರು ಹೇಳ್ತಿದ್ದಾರೆ? ಅಲ್ಲಿದ್ದಂಥ ಒಬ್ಬ ದೇವರ ಸೇವಕನಾದ ಅನನೀಯನು. ಅವನಿಗೆ ಸ್ವತಃ ಯೇಸು ಸ್ವಾಮಿಯೇ ದರ್ಶನ ಕೊಟ್ಟು ಹೇಳ್ತಿದ್ದಾರೆ, ನೀನೆದ್ದು ನೆಟ್ಟನ ಬೀದಿಯಾಗಿ ಹೋಗು, ಅಲ್ಲಿ ತಾರ್ಸದ ಯೋಧನೆಂಬವನ ಮನೆಯಲ್ಲಿ ಯಾರಿದ್ದಾರೆ? ತಾರ್ಸದ ಸೌಲನೆಂಬವನು. ಯೋಧನ ಮನೆಯಲ್ಲಿ ತಾರ್ಸದ ಸೌಲನೆಂಬವನು ಇದ್ದಾನೆ. ಅವನು ಏನು ಮಾಡ್ತಾ ಇದ್ದಾನೆ? ಈಗ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಗಮನಿಸೋಣ, ಪರಿವರ್ತನೆ ಹೊಂದಿದ ತರುವಾಯ ಸೌಲನು ಪ್ರಾರ್ಥನೆಯಲ್ಲಿ ಮಗ್ನನಾಗಿರುವುದಾಗಿ ಶ್ರೀಲೋಕನು ದಾಖಲಿಸಿದ್ದಾನೆ. 9ನೇದಾಗಿ ನಾವು ನೋಡುವಾಗ ತಬಿತಳಿಗೆ ಜೀವದಾನಕ್ಕಾಗಿ ದೇವರ ಭಕ್ತನಾದಂಥ ಅಪೊಸ್ತಲನಾದ ಪೇತ್ರನು ಮಾಡಿದಂಥ ಪ್ರಾರ್ಥನೆ. 9ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಅದನ್ನು ಓದ್ತೇವೆ. ಅಲ್ಲಿ ನಾವು ನೋಡುವಾಗ 36ನೇ ವಾಕ್ಯದಿಂದ ಓದುವಾಗ 9ನೇ ಅಧ್ಯಾಯದಲ್ಲಿ, ಯೊಪ್ಪದಲ್ಲಿ ತಬಿತವೆಂಬ ಒಬ್ಬ ಶಿಷ್ಯಳಿದ್ಲು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕ ಎಂದ ಅರ್ಥ. ಆಕೆಯ ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡ್ತಾ ಇದ್ದಳು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು. ಯೊಪ್ಪಕ್ಕೆ ಲುದ್ದವು ಹತ್ತಿರವಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ 2 ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡ ಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವನನ್ನು ಮೇಲಂತಸ್ತಿಗೆ ಕರೆಕೊಂಡು ಹೋದರು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಂಥ ಆ ವಸ್ತ್ರಗಳನ್ನು ತೋರಿಸಿದರು. ಪೇತ್ರನು ಅವರೆಲ್ಲರನ್ನು ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು ತಬಿತ ಏಳು ಅಂದನು. ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು. ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡುವಂಥದ್ದು ಇಲ್ಲಿ ತಬಿತ ಅಂತಂದರೆ ದೋರ್ಕ. ಆಕೆ ಕಾರಣಾಂತರಗಳಿಂದ ಆಕೆ ತೀರ್ಕೊಳ್ತಾಳೆ. ಈ ವರ್ತಮಾನ ದೇವಭಕ್ತನಾದಂಥ ಪೇತ್ರನಿಗೆ ಬರುತ್ತೆ. ಪೇತ್ರನ ಅಲ್ಲಿಗೆ ಬಂದಾಗ ಏನು ಮಾಡ್ತಾನೆ, ಅವಳಿಗೋಸ್ಕರ ಅವಳಿಗೆ ಜೀವದಾನ ಮಾಡುವಂತೆ ದೇವರನ್ನು ಬೇಡ್ತಾ ಇದ್ದಾನೆ. ಪೇತ್ರನ ಪ್ರಾರ್ಥನೆ ಕೇಳಿದ ದೇವರು ತಬಿತಳಿಗೆ ಅಂದರೆ ದೋರ್ಕಳಿಗೆ ಮರುಜೀವವನ್ನು ಕೊಡ್ತಾರೆಂದು ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. 10ನೇದಾಗಿ ನಾವು ನೋಡುವಾಗ ಕೊರ್ನೇಲನು ಮಾಡ್ತಾ ಇದ್ದಂಥ ಪ್ರಾರ್ಥನೆ 10ನೇ ಅಧ್ಯಾಯ 1ರಿಂದ 4ನೇ ವಾಕ್ಯದಲ್ಲಿ, ಕೈಸರಿಯದಲ್ಲಿ ಇತಾಲಿಯದ ಪಟಲಾಮೆನಿಸಿಕೊಳ್ಳುವ ಒಂದು ಪಟಾಲಾಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಹಾಗಾದರೆ ನಾವು ಈ ಬೈಬಲಿನ ಇತಿಹಾಸದಲ್ಲಿ ಕಂಡುಕೊಳ್ಳುತ್ತೇವೆ, ಇವನೊಬ್ಬ ಅನ್ಯನಾಗಿದ್ದರೂ ಕೂಡ ಪರಲೋಕ ಭೂಲೋಕದ ಒಡೆಯನಾದ ದೇವರ ವಿಷಯದಲ್ಲಿ ನಂಬಿಕೆ ಉಳ್ಳವನು. ಅದು ಮಾತ್ರವಲ್ಲ, ತನ್ನ ಕುಟುಂಬ ಸಮೇತ ದೇವರಿಗೆ ಭಯಪಡುವನು. ಅದಕ್ಕಾಗಿ ದಾನ ಧರ್ಮಗಳನ್ನು ಮಾಡುವವನು, ಜೊತೆಗೆ ಎಲ್ಲದಕ್ಕಿಂತ ಮಿಗಿಲಾಗಿ ನಿತ್ಯವೂ ಕೂಡ ಪ್ರಾರ್ಥಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಈ ಕೊರ್ನೇಲನು. ಅದಕ್ಕಾಗಿ 10ನೇ ಅಧ್ಯಾಯದ 1ರಿಂದ 4ನೇ ವಾಕ್ಯದಲ್ಲಿ ಕೊರ್ನೇಲನ ಪ್ರಾರ್ಥನೆಯ ದಾಖಲೆ ಇದೆ. 11ನೇ ಅಂಶವಾಗಿ ನಾವು ನೋಡುವಾಗ ಯೊಪ್ಪದಲ್ಲಿ ಪೇತ್ರನ ಒಂದು ಪ್ರಾರ್ಥನೆ. ಯೊಪ್ಪ ಪಟ್ಟಣದಲ್ಲಿ ಪೇತ್ರನು ಮಾಡಿದಂಥ ಪ್ರಾರ್ಥನೆ 10ನೇ ಅಧ್ಯಾಯದ 9ನೇ ವಾಕ್ಯ. ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು. ಹಾಗಾದರೆ ಇಲ್ಲಿ ದೈವ ಭಕ್ತನಾದಂಥ ಪೇತ್ರ ಮಧ್ಯಾಹ್ನದ ಮೇಲೆ ಯಥಾ ಪ್ರಕಾರ ತನ್ನ ದೈನಂದಿನ ಚಟುವಟಿಕೆಯಾಗಿ ಮಾಡ್ತಿದ್ದಂಥ ಪ್ರಾರ್ಥನೆ, ಆ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಅವನು ಕೂಡ ಮೇಲಂತಸ್ತಿಗೆ ಹೋಗಿದ್ದನ್ನು ನಾವು ನೋಡ್ತಾ ಇದ್ದೀವಿ 10ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ. ಆಮೇಲೆ 12ನೇ ಅಂಶವಾಗಿ ನಾವು ನೋಡುವಾಗ ಪೇತ್ರನ ಬಿಡುಗಡೆಗಾಗಿ ಸಭೆಯವರು ಮಾಡಿದಂಥ ಪ್ರಾರ್ಥನೆ 12ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 5ನೇ ವಾಕ್ಯದಲ್ಲಿ ಓದ್ತೀವಿ. ಪೇತ್ರನು ಸೆರೆಮನೆ ಒಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದರು. ಹಾಗಾದರೆ ಇಲ್ಲಿ ನಾವು ನೋಡುವಾಗ ಅರಸನಾದ ಹೆರೋದನು ಸಭೆಯನ್ನು ಹಿಂಸೆ ಪಡಿಸ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಆತನು ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದ್ದಾನೆ. ಇಲ್ಲಿ ಈಗ ಯಾಕೋಬನು ಸಭೆಯ 2ನೇ ರಕ್ತಸಾಕ್ಷಿಯಾಗಿ ಅವನು ಮಾರ್ಪಟ್ಟಿದ್ದಾನೆ. ಮೊದಲನೇದಾಗಿ ಸ್ತೆಫನನು, 2ನೇದಾಗಿ ಯಾಕೋಬನು. ಅದರ ತರುವಾಯ ಇದು ಯಹೂದ್ಯರಿಗೆ ಬಹಳ ಮೆಚ್ಚುಗೆಯಾದ ಕೆಲಸ ಅಂತ ತಿಳ್ಕೊಂಡು ಏನು ಮಾಡಿದ್ದಾನೆ, ಈಗ ಅಪೊಸ್ತಲನಾದ ಪೇತ್ರನನ್ನು ಕೂಡ ಹಿಡಿಸಿ ಬಂಧಿಸಿಟ್ಟಿದ್ದಾನೆ. ಈ ವರ್ತಮಾನ ತಿಳಿದಾಗ ಸಭೆಯವರೆಲ್ಲ ಏನು ಮಾಡ್ತಿದ್ದಾರೆ, ಕರ್ತನ ಮುಂದೆ ತಮ್ಮನ್ನು ತಾವು ತಗ್ಗಿಸಿಕೊಂಡು ಪೇತ್ರನನ್ನು ಕರ್ತನೇ ನೀನು ಬಿಡುಗಡೆ ಮಾಡಬೇಕಂತ ಹೇಳಿ ಅವರು ಪ್ರಾರ್ಥಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಆ ಪ್ರಾರ್ಥನೆ ಫಲವಾಗಿ ದೇವರು ಅದ್ಭುತಕರವಾಗಿ ಪೇತ್ರನನ್ನು ಬಿಡುಗಡೆಗೊಳಿಸಿದರು. ಮುಂದೆ ಅದ್ಭುತವಾದ ಸೇವೆಯನ್ನು ದೈವ ಭಕ್ತನಾದ ಪೇತ್ರ ಮಾಡಿದನೆಂಬುದಾಗಿ ನಾವು ಕಂಡುಕೊಳ್ತೀವಿ. ಅದಕ್ಕಾಗಿ 12ನೇ ಅಂಶ ಪೇತ್ರನ ಬಿಡುಗಡೆಗಾಗಿ ಸಭೆಯವರು ಮಾಡಿದಂಥ ಪ್ರಾರ್ಥನೆ, ಅಪೊಸ್ತಲರ ಕೃತ್ಯ 12:5. 13ನೇದಾಗಿ ನಾವು ಗಮನಿಸುವಾಗ ಸೌಲ ಬಾರ್ನಬರಿಗಾಗಿ ಹಿರಿಯರು ಉಪವಾಸ ಮಾಡಿದಂಥ ಪ್ರಾರ್ಥನೆ 13ನೇ ಅಧ್ಯಾಯ 1ರಿಂದ 3ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದ್ತಾ ಇದ್ದೀವಿ. 13ನೇ ಅಧ್ಯಾಯ. ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರಂದರೆ ಬಾರ್ನಬ, ನೀಗರನೆಂಬ ಸಿಮಿಯೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕುತಮ್ಮನಾದ ಮನಹೇನ, ಸೌಲ ಇವರೇ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ
ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸುವಂಥ ಸಂಗತಿ ಏನಂದರೆ, ಇಲ್ಲಿ ಬಾರ್ನಬ ಮತ್ತು ಪೌಲರು ದೇವರಿಂದ ಕರೆಯಲ್ಪಟ್ಟ ಸೇವೆಗೆ ಇಲ್ಲಿ ಸಭಾ ಹಿರಿಯರು ದೇವರ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ, ಉಪವಾಸವಾಗಿದ್ದು ಅವರಿಗಾಗಿ ಪ್ರಾರ್ಥಿಸಿ ಹಸ್ತಾರ್ಪಣೆ ಮಾಡಿ ಅವರನ್ನು ನೇಮಿಸಿ ಕಳಿಸ್ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ 14ನೇದಾಗಿ ನಾವು ನೋಡುವಾಗ ಸಭಾ ಹಿರಿಯರ ನೇಮಕ್ಕೋಸ್ಕರವಾಗಿ ಮಾಡಿದಂಥ ಉಪವಾಸ ಪ್ರಾರ್ಥನೆ. 14ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ ಅದರಲ್ಲಿ 23ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ಓದ್ತಾ ಇದ್ದೀವಿ. ಅಲ್ಲಿ ನಾವು ನೋಡುವಾಗ, ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸ ಬಿದ್ದು ಪ್ರಾರ್ಥನೆ ಮಾಡಿ ಅವರನ್ನು ನಂಬಿದ ಕರ್ತನ ಕೈಗೆ ಅವರು ಒಪ್ಪಿಸಿದರು. ಪ್ರತಿಯೊಂದು ಸಭೆಯಲ್ಲಿ ಕೂಡ ಆ ಸಭೆಯ ಸೇವೆಯ ನಿರ್ವಹಣೆಗೋಸ್ಕರವಾಗಿ ಅವರೇನು ಮಾಡ್ತಿದ್ದಾರೆ, ಸಭೆಯವರ ಸಮ್ಮತಿಯೊಂದಿಗೆ ಪ್ರಾರ್ಥಿಸಿ ದೇವ ಜನಗಳನ್ನು, ಶಿಷ್ಯ ಮಂಡಳಿಯನ್ನು ದೇವರ ಸೇವೆಗೆ ನೇಮಿಸಿದಾಗಿರುವಂಥ ದಾಖಲೆ. 5ನೇದಾಗಿ ನಾವು ನೋಡುವಾಗ ಫಿಲಿಪ್ಪಿ ಪಟ್ಟಣದ ನದಿ ತೀರದಲ್ಲಿ ಸ್ತ್ರೀಯರ ಒಂದು ಪ್ರಾರ್ಥನೆ. 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 12ರಿಂದ 13ರಲ್ಲಿ ನಾವು ನೋಡುವಾಗ ಫಿಲಿಪ್ಪಿ ಪಟ್ಟಣದ ಒಂದು ನದಿ ತೀರದಲ್ಲಿ ಸ್ತ್ರೀಯರೆಲ್ಲ ಸೇರಿ ಏನು ಮಾಡ್ತಾಯಿದ್ರು, ಪ್ರಾರ್ಥಿಸ್ತಾ ಇದ್ದರು. ಅಂಥ ಸ್ತ್ರೀಯರ ಗುಂಪಿಗೆ ಅಪೊಸ್ತಲನಾದ ಪೌಲ ಮತ್ತು ಶೀಲರು ಬಂದು ದೇವರ ವಾಕ್ಯ ಸಾರ್ತಾರೆ. ಆ ಸಾರಿದ ಮಾತನ್ನು ಕೇಳುವುದಕ್ಕೆ ಅಲ್ಲಿದ್ದ ಲೂದ್ಯಳೆಂಬ ಒಂದು ಸಹೋದರಿಯ ಹೃದಯವನ್ನು ದೇವರು ತೆರೀತಾರೆ. ಅಪೊಸ್ತಲನಾದ ಪೌಲ ಮತ್ತು ಶೀಲ ಹೇಳಿದಂಥ ಮಾತುಗಳನ್ನು ಅವರು ಗ್ರಹಿಸ್ತಾರೆ. ಆ ದಿನವೇ ದೇವರ ಕೈಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ರಕ್ಷಿಸಲ್ಪಟ್ಟು ಅವರು ಕುಟುಂಬ ಸಮೇತ ದೇಶತಾನ ಹೊಂದ್ಕೊಳ್ತಾರೆ. ಮುಂದೆ ಈ ಅಪೊಸ್ತಲರನ್ನು ಅವರನ್ನು ತಮ್ಮ ಮನೆಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಉಪಚಾರಗಳನ್ನು, ಅತಿಥಿ ಸತ್ಕಾರಗಳನ್ನು ಮಾಡಿದ್ರಿ ಅಂತ ನಾವು ನೋಡ್ತೇವೆ. ಆಮೇಲೆ ನಾವು ಮುಂದೆ ನೋಡುವಾಗ 16ನೇ ಅಂಶವಾಗಿ 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 25ರಲ್ಲಿ ಓದ್ತೇವೆ. ಸೆರೆಮನಿಯಲ್ಲಿ ಅಪೊಸ್ತಲನಾದ ಪೌಲನು ಮತ್ತು ಶೀಲರು ಮಾಡಿದಂಥ ಒಂದು ಪ್ರಾರ್ಥನೆ. ಅವರು ಈಗ ಸೇವೆ ನಿಮಿತ್ತ ಅವರಿಗೊಂದು ಹೋರಾಟ ಬರುತ್ತೆ, ವಿರೋಧ ಬರುತ್ತೆ. ಅಧಿಕಾರಿಗಳವರನ್ನು ಬಂಧಿಸ್ತಾರೆ, ಅವರನ್ನು ತಗೊಂಡು ಹೋಗಿ ಜೈಲಿನಲ್ಲಿ ಹಾಕ್ತಾರೆ. ಅಂಥ ಒಂದು ಭಯಂಕರವಾದ ಸ್ಥಿತಿಯಲ್ಲಿ ಮಧ್ಯರಾತ್ರಿಯಲ್ಲಿ ಅಪೊಸ್ತಲನಾದ ಪೌಲನು ಮತ್ತು ಶೀಲ ಏನು ಮಾಡ್ತಾರೆ, 25ನೇ ವಾಕ್ಯವನ್ನು ಓದುವಾಗ, ಮಧ್ಯರಾತ್ರಿಯಲ್ಲಿ ಪೌಲನು ಶೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಾ ಇದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳ್ತಾ ಇದ್ದರು. ಅಂಥ ಕಟ್ಟಲ್ಪಟ್ಟ ಅವಸ್ಥೆ, ಹೊಡೆಯಲ್ಪಟ್ಟ ಅವಸ್ಥೆ, ರಕ್ತ ಸೋರುವ ಅವಸ್ಥೆ, ಮುರಿಯಲ್ಪಟ್ಟ ಒಂದು ಅವಸ್ಥೆ, ಅಂಧಕಾರ ತುಂಬಿ ಹೋಗಿರುವಂಥ ಅವಸ್ಥೆ, ಜಿಗುಪ್ಸೆಯೋ ನಿರಾಶೆಯೋ ತುಂಬಿ ತುಳುಕುವಂಥ ಅವಸ್ಥೆ. ಸೈತಾನನು ಈ ಅಪೊಸ್ತಲರನ್ನು ನೋಡಿ, ಸೇವಕರನ್ನು ನೋಡಿ, ನಿಮ್ಮ ಪರಿಸ್ಥಿತಿ ಇಷ್ಟೇ ಅಂತ ಹೇಳಿ ದಗಿಸಿ ನಗುವಂಥ ಒಂದು ಅವಸ್ಥೆ. ಇಂಥ ಭಯಂಕರ ಸ್ಥಿತಿಯಲ್ಲಿಯೂ ಪೌಲ ಶೀಲರು ಸೋತು ಹೋಗಲಿಲ್ಲ. ಬದಲಾಗಿ ಪರಲೋಕ ದೇವರನ್ನು ನಂಬಿ, ಪರಲೋಕ ದೇವರನ್ನು ಏನು ಮಾಡ್ತಿದ್ದಾರೆ, ಸ್ತುತಿ ಮಾಡಿ ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಆ ಪ್ರಾರ್ಥನೆ ಫಲವಾಗಿ ಏನಾಯಿತು ಅಲ್ಲಿ ನೋಡ್ತೀವಿ. ಅಲ್ಲಿ ಆ ಪ್ರಾರ್ಥನೆ ಫಲವಾಗಿ ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಏನಾಯಿತು, ಕಳಚಿ ಬಿದ್ದವು. ಸೆರೆಮನೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತನಂತ ನಾವು ನೋಡ್ತೀವಿ. ಅದು ಮಾತ್ರವಲ್ಲ, ಆ ಒಂದು ಜೈಲಿನ ಸೂಪರ್ಡೆಂಟ್ ಅದೇ ರಾತ್ರಿಯಲ್ಲಿ ಅವನು ಮತ್ತು ಆತನ ಕುಟುಂಬ ಪ್ರಭು ಯೇಸುವಲ್ಲಿ ವಿಶ್ವಾಸ ಇಟ್ಟು ರಕ್ಷಿಸಲ್ಪಟ್ಟು ಅಪೊಸ್ತಲರಿಂದ ಅವರು ದೇಶಸ್ನಾನ ಮಾಡಿಸಿಕೊಂಡು ಮುಂದೆ ಅಪೊಸ್ತಲರನ್ನು ತಮ್ಮ ಮನೆಯಲ್ಲಿಟ್ಟು ಉಪಚರಿಸಿದರು, ಸಹಾಯ ಮಾಡಿದರು ಎಂಬ ಅಂಥ ವಿಷಯವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನಗಳಲ್ಲಿ ಪರಿಸ್ಥಿತಿಗಳು ಏನೇ ಆಗಿದ್ದರೂ ಕೂಡ ನಾವು ಸೋತು ಹೋಗದೆ, ಕಳವಳಗೊಳ್ಳದೆ ಅದೆಲ್ಲವನ್ನು ಕರ್ತನ ಮುಂದೆ ತಂದು ನಾವು ವಿಜ್ಞಾಪಿಸುವಾಗ, ನಾವು ಪ್ರಾರ್ಥಿಸುವಾಗ ನಿಶ್ಚಯವಾಗಿ ದೇವರು ನಮಗೆ ಜಯ ಕೊಡುವಂಥ ದೇವರಾಗಿದ್ದಾರೆ. ಕಾರಣ ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ದೇವರು. ಅದನ್ನೇ ನಾವು 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 25ರಲ್ಲಿ ನೋಡುವರಾಗಿರ್ತೀವಿ. 17ನೇ ಅಂಶವಾಗಿ ನಾವು ಗಮನಿಸುವಾಗ ಎಫೆಸ ವಿಶ್ವಾಸಿಗಳು ಅಭಿಷೇಕವನ್ನು ಹೊಂದುವ ಹಾಗೆ ಶ್ರೀ ಪೌಲನು ಮಾಡಿದಂಥ ಪ್ರಾರ್ಥನೆ. ಅದು ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ ಓದ್ತೇವೆ. ಇವರು ಇಲ್ಲಿನಂಥ ವಿಶ್ವಾಸಿಗಳು ಸ್ನಾನಿಕನಾದ ಯೋಹಾನನ ಉಪದೇಶ ಕೇಳಿ ಅವರು ದೇವರ ಕಡೆ ತಿರ್ಕೊಂಡಿದ್ದಾರೆ. ಅವರಿಗೆ ನಿಜವಾದಂಥ ಒಂದು ಮಾನಸಾಂತರದ ಅನುಭವ ಇಲ್ಲ, ರಕ್ಷಣೆಯ ಅನುಭವ ಇಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿಗೆ ಅಪೊಸ್ತಲನಾದ ಪೌಲನು ಬಂದು ನೀವು ಪವಿತ್ರಾತ್ಮ ವರವನ್ನು ಹೊಂದಿದ್ದೀರಾ ಅಂತ ಕೇಳ್ತಾರೆ. ಆಗ ಅವರಿಗೆ ಪ್ರತಿಕ್ರಿಯೆ ಹೇಗಿತ್ತಂದರೆ, ಪವಿತ್ರಾತ್ಮ ಎಂಬ ವಿಚಾರ ನಮಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳ್ತಾರೆ. ಆಗಿರುವಾಗ ಅಲ್ಲಿ ಅಪೊಸ್ತಲನಾದ ಪೌಲನು ಅವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾ ಅಂತ ನಾವು ನೋಡ್ತೀವಿ. ವಿಶೇಷವಾಗಿ 6-7ನೇ ವಾಕ್ಯವನ್ನು ಓದುವಾಗ, ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನು ಆಡಿದರು, ಪ್ರವಾದಿಸಿದರು.
ಅವರು ಸುಮಾರು 12 ಮಂದಿ ಗಂಡಸರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. ಹಾಗಾದರೆ ನಾವು ತಿಳ್ಕೊಳ್ಬೇಕಾದ ಸಂಗತಿ, ಎಫೆಸದ ವಿಶ್ವಾಸಿ ಮಂಡಳಿ ದೇವರ ವಾಗ್ದಾನವಾದ ಪವಿತ್ರಾತ್ಮನು ಹೊಂದುವ ಹಾಗೆ ಪೌಲನು ಮಾಡಿದಂಥ ಒಂದು ಪ್ರಾರ್ಥನೆಯ ದಾಖಲೆ. ನಾವು ಮುಂದೆ 18ನೇದಾಗಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದ 8ರಿಂದ 10ನೇ ವಾಕ್ಯದಲ್ಲಿ ಯೂತಿಕನಿಗೆ ಜೀವದಾನ ಮಾಡಬೇಕಂತ ಪೌಲನು ಮಾಡಿದಂಥ ಪ್ರಾರ್ಥನೆ. ಇಲ್ಲಿ 7, 8, 9ನೇ ವಾಕ್ಯದಲ್ಲಿ ಓದ್ತೇವೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ. ವಾರದ ಮೊದಲನೆಯ ದಿನದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿ ಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ನಾವು ಕೂಡಿದ ಮೇಲಂತಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಯೂತಿಕನೆಂಬ ಒಬ್ಬ ಯೌವನಸ್ಥನು ಕಿಟಕಿಯಲ್ಲಿ ಕೂತುಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಪೌಲನು ಇನ್ನು ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯೌವನಸ್ಥನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ 3ನೇ ಅಂತಸ್ತಿನಿಂದ ಕೆಳಕ್ಕೆ ಬಿದ್ದನು. ಅವನನ್ನು ಎತ್ತಿ ನೋಡುವಾಗ ಸತ್ತಿದ್ದನು. ಆದರೆ ಪೌಲನು ಇಳಿದು ಹೋಗಿ ಅವನ ಮೇಲೆ ಬಿದ್ದು ತಂಬಿಕೊಂಡು, ಗೋಳಾಡಬೇಡ್ರಿ, ಅವನ ಪ್ರಾಣವು ಅವನಲ್ಲಿ ಅದೇ ಎಂದು ಹೇಳಿದನು. ಆಗ ಅವನು ಮೇಲಕ್ಕೆ ಹೋಗಿ ರೊಟ್ಟಿ ಮುರಿದು ಊಟ ಮಾಡಿ ಭಾಳ ಹೊತ್ತು ಬೆಳಗಾಗುವ ತನಕ ಸಲ್ಲಾಪ ಮಾಡಿ ಹಾಗೆ ಹೊರಟು ಹೋದನು. ಅವರು ಜೀವಿತನಾದ ಆ ಹುಡುಗನನ್ನು ಕರ್ಕೊಂಡು ಬರಲು ಅವರಿಗೆ ಬಹಳ ಆದರಣೆ ಉಂಟಾಯಿತು. ಹಾಗಾದರೆ ಇಲ್ಲಿ ಯೂತಿಕನು ದೇವರ ವಾಕ್ಯ ಕೇಳುವಂಥ ಸಂದರ್ಭದಲ್ಲಿ ನಿದ್ರಿಸಿ ಏನು ಮಾಡಿದ್ದಾನೆ? ತೂಕಡಿಸಿ 3ನೇ ಅಂತಸ್ತುಗಳಿಂದ ಕೆಳಗೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾನೆ. ಅಂಥ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನು ಅವನಿಗೋಸ್ಕರವಾಗಿ ಪರಲೋಕ ದೇವರನ್ನು ಮೊರೆ ಇಟ್ಟು ಪ್ರಾರ್ಥಿಸಿ ಅವನಿಗೆ ದೇವರು ಪುನಃ ಜೀವದಾನ ಮಾಡೋದನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಆಮೇಲೆ ನಾವು 19ನೇ ಅಂಶವಾಗಿ ನೋಡುವಾಗ 20ನೇ ಅಧ್ಯಾಯದ 36ನೇ ವಾಕ್ಯ, ಈ ಮಾತುಗಳನ್ನು ಅವನು ಹೇಳಿದ ಮೇಲೆ ಮೊಣಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದನು. ಎಫೆಸ ಸಭೆಯವರೊಂದಿಗೆ ಶ್ರೀ ಪೌಲನು ಅಂತಿಮವಾಗಿ ಮಾಡಿದಂಥ ಒಂದು ಪ್ರಾರ್ಥನೆ 20ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ಓದ್ತೀವಿ. ಅವನು ಪ್ರಾರ್ಥಿಸ್ತಾ ಇದ್ದಾನೆ, ಅವರೆಲ್ಲ ಸೇರಿ ಅವನನ್ನು ಮುಂದಿನ ಪ್ರಯಾಣಕ್ಕೆ ಬೀಳ್ಕೊಡ್ತಾರೆ ಎಂದು ನಾವು ನೋಡ್ತಾ ಇದ್ದೀವಿ. ಆಮೇಲೆ 20ನೇ ಅಂಶವಾಗಿ ನೋಡುವಾಗ 22ನೇ ಅಧ್ಯಾಯ 17ನೇ ವಚನದಲ್ಲಿ ಓದ್ತೇವೆ. ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಓದುವಾಗ ಇಲ್ಲಿ ಪೌಲನು ಹೇಳ್ತಿದ್ದಾನೆ, ಅನಂತರದಲ್ಲಿ ನಾನು ಯೆರೂಸಲೇಮಿಗೆ ಹಿಂತಿರುಗಿ ಬಂದು ದೇವಾಲಯದೊಳಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನ ಪರವಶನಾಗಿ ಯೇಸುವನ್ನು ಕಂಡೆನೆಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಹಾಗಾದರೆ ಶ್ರೀ ಪೌಲನು ಯೆರೂಸಲೇಮಿನ ದೇವಾಲಯದಲ್ಲಿ ಮಾಡಿದ ಪ್ರಾರ್ಥನೆ ಮತ್ತು ಆ ಧ್ಯಾನ, ಅಲ್ಲಿ ಕರ್ತನಾದ ಯೇಸುವಿನ ಒಂದು ದರ್ಶನ ಅವನಿಗಾಗ್ತಾ ಇದೆ. 21ನೇದಾಗಿ ನಾವು ನೋಡುವಾಗ 27ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 35ನೇ ಒಂದು ವಚನದಲ್ಲಿ ಓದ್ತೇವೆ. ಅಲ್ಲಿ ಮಿಲಿತೆ ದ್ವೀಪದ ಕಡೆಗೆ ಅವರು ರೋಮಿಗೆ ಪ್ರಯಾಣ ಮಾಡ್ತಿದ್ದಾರೆ. ಭಯಂಕರವಾದಂಥ ಆಪತ್ತು ವಿಪತ್ತುಗಳು ಅವರ ಒಂದು ಪ್ರಯಾಣಕ್ಕೆ ಸಂಭವಿಸ್ತದೆ. ಅವರ ಹಡಗು, ಪ್ರಯಾಣಿಸ್ತಿದ್ದಂಥ ಹಡಗು ಮುಳುಗಿ ಹೋಗುವಂಥ ಸಂದರ್ಭ ಬರುತ್ತದೆ. ಎಷ್ಟೋ ರಾತ್ರಿ ಅವರು ಸುಮಾರು 14 ಹಗಲು ಮತ್ತು ರಾತ್ರಿ ಊಟ ಇಲ್ಲದೆ ಒಂದು ನಿದ್ರೆ ಇಲ್ಲದ ಅವಸ್ಥೆಯಲ್ಲಿ ಜೀವಜನಗಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಪೌಲನು ಧೈರ್ಯವಾಗಿ ದೇವ್ರ ಕೃಪೆಯನ್ನು ಹೊಂದಿ ಹೇಳ್ತಾ ಇದ್ದಾನೆ, ನಿಮಗೆ ಯಾರಿಗೂ ಯಾವ ಕೇಡಾಗಲ್ಲ, ಅದಕ್ಕಾಗಿ ಸೋತು ಹೋಗಬೇಡ್ರಿ, ನಾವೆಲ್ಲರೂ ಊಟ ಮಾಡೋಣ ಅಂತ ಹೇಳಿ ಅಲ್ಲಿದ್ದ ಆಹಾರವನ್ನು ತಗೊಂಡು ದೇವರಿಗೆ ಸ್ತೋತ್ರ ಮಾಡಿ ಏನು ಮಾಡ್ತಿದ್ದಾನೆ? ಊಟ ಮಾಡ್ತಿದ್ದಾನೆ. 35ನೇ ವಚನ, ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ಕೂಡ ಉದುರಿ ಹೋಗುವುದಿಲ್ಲ ಎಂದು ಹೇಳಿ ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು. ಹಾಗಾದರೆ ಊಟಕ್ಕೋಸ್ಕರವಾಗಿ ಅಥವಾ ಆಹಾರಕ್ಕಾಗಿ ಶ್ರೀ ಪೌಲನು ಮಾಡಿದಂಥ ಸ್ತೋತ್ರ ಪ್ರಾರ್ಥನೆ. 22ನೇದಾಗಿ ಮೆಲಿತಿ ದ್ವೀಪದಲ್ಲಿ ಶ್ರೀ ಪೌಲನು ಮಾಡಿದ ಸ್ವಸ್ಥತೆಯ ಪ್ರಾರ್ಥನೆ. 28ನೇ ಅಧ್ಯಾಯದ 7ರಿಂದ 10ನೇ ವಾಕ್ಯದಲ್ಲಿ ಓದ್ತೇವೆ. ಅಲ್ಲಿ ಆ ಸ್ಥಳದ ಸಮೀಪದಲ್ಲಿ ದ್ವೀಪದ ಮುಖ್ಯಸ್ಥನಾದ ಪಂಪ್ಲಿಯನ್ ಎಂಬುವನಿಗೆ ಕೆಲವು ಭೂಮಿ ಇತ್ತು. ಅವನು ನಮ್ಮನ್ನು ಸೇರಿಸಿಕೊಂಡು 3 ದಿವಸ ಅದರಿಂದ ಸತ್ಕರಿಸಿದನು. ಅವನ ತಂದೆಯು ಜ್ವರದಿಂದಲೂ ರಕ್ತಭೇದದಿಂದಲೂ ಪೀಡಿತನಾಗಿ ಮಲಗಿದ್ದನು. ಪೌಲನು ಅವನ ಬಳಿಗೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅವನ ಮೇಲೆ ಕೈಗಳನ್ನಿಟ್ಟು ಅವನನ್ನು ವಾಸಿ ಮಾಡಿದನೆಂದು ನಾವು ನೋಡ್ತೇವೆ. ಹಾಗಾದರೆ ಮೆಲಿತಿ ದ್ವೀಪದ ಆ ಯಜಮಾನನಿಗೆ ಸೌಖ್ಯಕ್ಕಾಗಿ ಪೌಲನು ಮಾಡಿದ ಪ್ರಾರ್ಥನೆ. ಆಮೇಲೆ 23ನೇದಾಗಿ ನೋಡುವಾಗ 28ನೇ ಅಧ್ಯಾಯದ 15ನೇ ವಚನ, ರೋಮಾಪುರಕ್ಕೆ ಬಂದು ಸೇರಿದಾಗ ಶ್ರೀ ಪೌಲನು ದೇವರಿಗೆ ಸ್ತೋತ್ರ ಮಾಡಿದ ಒಂದು ಪ್ರಾರ್ಥನೆ, ಸ್ತೋತ್ರ ಮಾಡುವಂಥ ಒಂದು ಪ್ರಾರ್ಥನೆ. 28ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಅದನ್ನು ನೋಡ್ತೇವೆ. ಅಲ್ಲಿಂದ ಸಹೋದರರು ನಮ್ಮ ಸಮಾಚಾರವನ್ನು ಕೇಳಿದಾಗ ನಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ಕೆಲವರು ಅಪ್ಪಿಯ ಪೇಟೆವರೆಗೂ, ಕೆಲವರು ತ್ರಿಚತ್ರ ಎಂಬ ಸ್ಥಳದವರೆಗೂ ಬಂದರು. ಪೌಲನು ಅವರನ್ನು ನೋಡಿ ದೇವರ ಸ್ತೋತ್ರವನ್ನು ಮಾಡಿ ಧೈರ್ಯಗೊಂಡನು. ಆಮೇಲೆ ನಾವು 24ನೇದಾಗಿ ನೋಡುವಾಗ ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 42ನೇ ವಾಕ್ಯದಲ್ಲಿ ವಿಶ್ವಾಸಿಗಳೆಲ್ಲರ ನಿರಂತರವಾದ ಪ್ರಾರ್ಥನೆ. ಆದಿ ಸಭೆಯ ವಿಶ್ವಾಸಿಗಳು ಪ್ರಾರ್ಥನೆಯಲ್ಲಿ ಬಲಗೊಂಡವರಾಗಿದ್ದರು, ಪ್ರಾರ್ಥನೆಯಲ್ಲಿ ಅವರೆಲ್ಲರೂ ನೆಲೆಗೊಂಡವರಾಗಿದ್ದರು ಪ್ರೇರೆ. ಮತ್ತು ಕಡೆಯದಾಗಿ 25ನೇ ಅಂಶವಾಗಿ ದುರಾತ್ಮವು ತೊಲಗುವಂತೆ ಶ್ರೀ ಪೌಲನು ಮಾಡಿದ ಪ್ರಾರ್ಥನೆ. 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 16ರಿಂದ 18ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಮತ್ತು ಸೀಲನು ಸುವಾರ್ತೆ ಸೇವೆ ಮಾಡುವಾಗ ಅವ್ರಿಗೆ ವಿರುದ್ಧವಾಗಿ ಎದ್ದು ಒಂದು ದುರಾತ್ಮ ಪೀಡಿತ ಮಹಿಳೆ, ಕಣಿ ಹೇಳುವಂಥ ಆತ್ಮ ಕೆಲಸ ಮಾಡ್ತಾ ಇತ್ತು.
ಅದಕ್ಕಾಗಿ ಪೌಲನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪಣೆ ಮಾಡ್ತಿದ್ದಾನೆ, ದುರಾತ್ಮವೇ ಈ ಸ್ತ್ರೀಯನ್ನು ಬಿಟ್ಟು ಹೋಗಿ ಎಂಬುದಾಗಿ. ಹಾಗಾದರೆ ಆ ದುರಾತ್ಮ ತೊಲಗುವಂತೆ ಶ್ರೀ ಪೌಲನು ಮಾಡಿದ ಪ್ರಾರ್ಥನೆ. ಹಾಗಾದರೆ ಈ ರೀತಿಯಾಗಿ ಶ್ರೀ ಲೂಕನು ಅಪೊಸ್ತಲರ ಕೃತ್ಯದಲ್ಲಿ ಸುಮಾರು 25 ವಿವಿಧ ಪ್ರಾರ್ಥನೆಗಳನ್ನು ದಾಖಲಿಸಿದ್ದಾನೆ ಪ್ರಿಯರೇ. ಇದರಿಂದ ನಾವು ತಿಳ್ಕೋಬೇಕು, ಪ್ರಾರ್ಥನೆ ಒಂದು ದೈವ ಭಕ್ತನಿಗೆ, ಒಂದು ದೇವ ಸೇವಕನಿಗೆ ಎಷ್ಟು ಪ್ರಧಾನವಾದುದೆಂದು. ಈ ಮಾತುಗಳ ಮೂಲಕ ದೇವರು ಈ ದಿನದ ತರಗತಿಗಳನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸುವ. ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮ ಪಾದಕ್ಕೆ ಬಂದಿದ್ದೇವೆ. ಈ ವಾಕ್ಯಗಳು ನಮ್ಮ ಒಬ್ಬೊಬ್ಬರ ಜೀವಿತಗಳನ್ನು ಬೆಳಗಿಸಲಿ, ನಮ್ಮನ್ನು ಮುನ್ನಡೆಸಲಿ ಸ್ವಾಮಿ. ನಮ್ಮ ಒಬ್ಬೊಬ್ಬರ ಜೀವಿತವು ಪ್ರಾರ್ಥನೆಯಿಂದ ತುಂಬಲ್ಪಡಲಿ. ಯೇಸು ಕ್ರಿಸ್ತನ ಹೆಸರಿನಿಂದ ಈ ಪ್ರಾರ್ಥನೆ ಕೇಳು ನಮ್ಮ ತಂದೆಯಾದ ದೇವರೇ, ಆಮೆನ್.